ಈ ಹಣ್ಣು ಕಮೆಂಟ್ ಮಾಡಿ, ನಾನು ಮರ್ತೋಗ್ಬಿಟ್ಟೆ. ನನಗೆಲ್ಲ ನೀನೆ ಇಡಿಯಟ್ಟು ಸರಕ್ ಕಲ್ಸ್ಬಿಟ್ಟು ಲೈಫಲ್ಲಿ ಸೆಟ್ಲ್ ಆಗ್ಬಿಡುವ ಅಂತ ನಿನ್ ಸ್ಕೆಚ್. ಅವ್ರವ್ರ ಮನೆ ಹತ್ರ ಎಲ್ಲ ಹೋಗಿ ಬೈಸ್ಕೊಂಡು ಮರ್ಯಾದೆ ತಕ್ಕೊಂಡು ಕೋಳಿ ಎಲ್ಲ ಹಿಡ್ಕೊಂಡು ನೀನು ಹೋಗಿ ಪಕ್ಕದ ಮನೆ ಕೋಳಿ ಕಚ್ಬಿಟ್ಟು ಬರ್ತಿದ್ಯಾ? 3 ತಿಂಗಳು ಬಾಣತಿ ತರ ಕಾಣಿಸ್ತಾ ಇದೀನಿ. ಯಾವ್ದಾರು ಒಂದು ಹೊಸ ಕಾಲದಲ್ಲಿ ಬದುಕಬೇಕಷ್ಟೇ. ನಾನು ಒಂದು ಕ್ಲಿಪ್ ಹಾಕ್ಬಿಟ್ಟು ಮುಡಿಸ್ರೆ ಸೂಪರ್ ಆಗಿ ಕಾಣಿಸ್ತಾನೆ. ಪೆಟ್ರೋಲ್ ಏನಕ್ಕೆ ನೋಡಿಯಪ್ಪ, ಅಲ್ಲೆಲ್ಲ ನೀರು ತುಂಬ್ಕೊಂಡು ಹೋಗ್ವಾ. ಮದುವೆ ಬರ್ತಾರ ಜಾಗ ಬಿಡಿ ಅಂತ ಏನೋ ಹೇಳ್ತಾವ್ರೆ. ರೊಚ್ಚಿಗೆದ್ದ ರಸ್ತೆಗಳು ಅಂದ್ರೆ ಇದೇ ಇರಬೇಕು. ಹಸು ಅಂಗಡಿ ಹತ್ರ ಏನೋ ತಗೊಳಕ್ ಬಂದೈತೆ. ಪಾನಿಪುರಿ ತಿನ್ಬೇಕಾದ್ರೆ ನನ್ಗೆ ಏನು ನೆನಪಾಗಲ್ಲಪ್ಪಿ, ನೀನು ಮರ್ತ್ ಬಿಡ್ತೀನಿ. ಇಬ್ರು ಸ್ವೆಟರ್ ಹಾಕೊಂಡು ಪೇಷಂಟ್ಸ್ ತರ ಕಾಣಿಸ್ತಿದ್ವಿ ತಾನೆ. 2 ಅವರ್ ಹೂವು ಕುಯ್ತಿದ್ವಿ, 30 ರೂಪಾಯಿ ಕೊಡ್ತಿದ್ರು. ಅಂದ್ರೆ ಉಸಿರಾಟ ತೊಂದ್ರೆ ಐತಂದ್ರೆ ಮದ್ವೆ ಆಗ್ತಾ ಇರ್ಲಿಲ್ಲ. ನನ್ನ ಜನ್ಮ ಜಾಲಾಡು. ಇವ್ ಮಸಾಲ ಫ್ರೆಂಡ್ಸ್, ನಾವಾಗ್ಲೇ ಶಿವನ್ ಬಿಟ್ಟು ಬೇರೆ ಯಾರೇ ನನ್ ಮದುವೆ ಮಾಡ್ಕೊಂಡಿದ್ರು ಅವ್ರ ಪರಿಸ್ಥಿತಿ ಇದೆ. ಯಾರಿಗ್ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಒಬ್ರಿಗೆ ಮರ್ಯಾದೆಯಿಂದ ಮಾತಾಡ್ಸ್ತೀವಿ. ಯಾರು ಹೇಳಪ್ಪಿ? ನೆಗಡಿ, ಶೀತ, ಕೆಮ್ಮು ಎಲ್ಲ ಮಾಯ ಆಗ್ಬಿಟ್ಟಿರ್ತೀವಿ. ಖಾರ ಜಾಸ್ತಿನಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಿ? ನಾವು ಸೂಪರ್ ಆಗಿದೀವಿ. ಈಗ ಸಂಜೆ 3 ಗಂಟೆ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀವಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಬಿಟ್ಕೊಬಿಟ್ಟಿದ್ದೆ. ಏನಾಗಿತ್ತಪ್ಪಿ ನನ್ಗೆ? ಏನ್ ದೇವ ಕುತ್ಕೊಂಡ್ ನಡೀತಾಯ್ತಾ? ಕೋಲ್ಡ್ ಅಲ್ಲವಾ ಫ್ರೆಂಡ್ಸ್, ವಾತಾವರಣ ಸ್ವಲ್ಪ ಕೈ ಕಾಲೆಲ್ಲ ಇಟ್ಕೊಂಡಾಗಿತ್ತು, ಅದಕ್ಕೆ ಮಲಗ್ಬಿಟ್ಟಿದ್ದೆ. ಪಾಪ ಶಿವಕುಮಾರ್ ಒಳ್ಳೆ ಗಂಡನ್ ತರ ರಾತ್ರಿ ಹಾಲಿಗೆ ಎಪ್ಪಾಕಿದ್ದೆ. ಮೊಸರು ಅನ್ನ ಮಾಡಿ ತಿಂದು ಇವತ್ತು ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಟ್ಲಲ್ಲಿ ಊಟ ತಂದ್ಕೊಡ್ತು. ಅದನ್ನ ಗರ್ವದಿಂದ ಹೇಳ್ಕೊಡ್ತೈತಿ ಫ್ರೆಂಡ್ಸ್. ಇನ್ನೊಂದು ಗುಡ್ ನ್ಯೂಸ್, ಅದೇನಂದ್ರೆ ನಮ್ ಸಬ್ಸ್ಕ್ರೈಬರ್ ಒಬ್ರು ಬಂದಿದ್ರು. ಅವರು ಫುಲ್ ಖುಷಿ ಆಯ್ತು ನನ್ಗೆ ಅವ್ರು ಬಂದಿದ್ದು. ಮತ್ತೆ ಅವರು ಈ ಹಣ್ಣುಗಳು ತಂದ್ರು. ಇದ್ರಲ್ಲಿ ನನ್ಗೆ 1-2 ಹಣ್ಣು ಗೊತ್ತಿಲ್ಲ. ಪಾಪ ಅವ್ರು ಹೇಳಿದ್ರು, ಹೆಸರು ಮರ್ತೋಯ್ತು. ಅಂದ್ರೆ ಯಾವಾಗ್ಲೂ ಮಾಮೂಲಿಯಾಗಿ ನೋಡೋ ಹಣ್ಣಾದ್ರೆ ನನಗೆ ನೆನ್ಪಿರ್ತೈತೆ. ಇದು ಫಸ್ಟ್ ಟೈಮ್ ಹೊಸದಾಗಿ ನೋಡಿರೋದು. ಖುಷಿಗಾದ್ರೂ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಫ್ರೆಂಡ್ಸ್. ಫಸ್ಟ್ ತೋರಿಸ್ತೀನಿ ಹೆಂಗೈತೆ ಹಣ್ಣುಗಳು ಅಂತ. ಚೀಪೆಕಾಯಿ ಅಲ್ವಂತೆ ಅಪ್ಪಿ ಇದು. ನಾನು ಹಂಗೆ ಅನ್ಕೊಂಡೆ ಸ್ಟಾರ್ಟಿಂಗು. ಗುವಾವಾನು ಅಲ್ವಂತೆ, ಇದು ಬಟರ್ ಫ್ರೂಟ್ ಅಲ್ವಂತೆ. ಇದು ಗೊತ್ತು ಫ್ರೆಂಡ್ಸ್, ಇದು ಕಿವಿ ನಾನು ನೋಡಿದ್ದೀನಿ, ಅದ್ರ ತಿಂದಿಲ್ಲ. ನೋಡಿ, ಇವೆರಡು ಫ್ರೂಟ್ ಇದೆ, ಫಸ್ಟ್ ಟೈಮ್ ನೋಡ್ತಿರೋದು. ಎಷ್ಟು ಚೆನ್ನಾಗೈತೆ ಫ್ರೆಂಡ್ಸ್. ಈ ಹಣ್ಣು ಕಮೆಂಟ್ ಮಾಡಿ, ನಾನು ಮರ್ತೋಗ್ಬಿಟ್ಟೆ. ಇದು ಹಣ್ಣಾಗ್ಬೇಕಂತೆ ಇದು ತಾನೇ ನಮ್ಗೆ. ಅಂದ್ರೆ ನಾನು ಕಿವಿ ಫ್ರೂಟ್ ನೋಡಿದ್ದೀನಪ್ಪಿ. ನಾನು ಅಮ್ಮ ಹೇಳ್ತಿದ್ರಲ್ಲ, ಇಲ್ಲೊಬ್ರ ಅಮ್ಮ ಬರ್ತಿದ್ರು, ಅವ್ರ ಮಗಳು ಪ್ರೆಗ್ನೆಂಟ್ ಅಲ್ಲಿ ಹೇಳ್ತಿದ್ರು ಕಿವಿ ಫ್ರೂಟ್ ಅದು ಕಾಸ್ಟ್ಲಿ ಜಾಸ್ತಿ, ನಮ್ಮ ಮಗಳು ಕೊಡ್ತೀವಿ, ಪ್ರೆಗ್ನೆಂಟ್ ಅಲ್ಲಿ ಬ್ಲಡ್ ಬರ್ತಿದೆ ಮೈಗೆ, ಮತ್ತೆ ಹುಷಾರಿಲ್ದಾಗೆಲ್ಲ ತಿಂತಾರಂತೆ. ಗೊತ್ತು, ನೋಡಿದ್ದೀನಿ. ಬಟ್ ಇವೆರಡು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಇದಂತೂ ಎಷ್ಟು ಎಕ್ಸೈಟ್ ಆಗಿದ್ದೀವಿ ಅಂದ್ರೆ ನಾನು, ಇದು ಏನ್ ಹಣ್ಣು, ಒಂಥರ ನೇರಳೆ ಹಣ್ಣು ಹಣ್ಣು ಐತೆ, ಅದ್ರ ಟೊಮೊಟೊ ತರ ಆಕಾರ ಐತೆ. ಎಕ್ಸಾಕ್ಟ್ ತಡೆಯಕ್ಕಾಗ್ದಿ ಒಂದ್ ಕಟ್ ಮಾಡ್ಕೊಟ್ಟೆ. ಶಿವಾಗೆ ಹುಳಿ ಉಳಿತಂತೆ. ಅಂದ್ರೆ ಅವ್ರು ಹೇಳಿದ್ರು ಇದು ಹಣ್ಣಾಗ್ಬೇಕು, ಅವಾಗ ಸ್ವೀಟ್ ಆಗಿರ್ತೈತೆ ಅಂತ. ಸಖತ್ತಾಗೈತೆ, ನೋಡಕ್ಕೆ ಚೆನ್ನಾಗಿದೆ. ಆದ್ರೆ ಇದು ಬಟರ್ ಫ್ರೂಟ್ ಅಲ್ವಂತೆ. ಇದೇನೋ ಹೇಳಿದ್ರು, ಇಂಗ್ಲಿಷ್ ಅಲ್ಲಿ ಹೇಳಿದ್ರು, ಮರ್ತೋಗ್ಬಿಟ್ಟಿದೀನಿ. ಎಕ್ಸೈಟ್ ತಡೆಯಕ್ಕಾಗ್ತಿಲ್ಲ. ಕಟ್ ಮಾಡಿ ನೋಡ್ಬಿಡುವ ಹೆಂಗೈತೆ ಅಂತ. ಹಣ್ಣಾಗ್ಬೇಕಾ? ಕಿವಿ ಫ್ರೂಟ್ ಕಟ್ ಮಾಡಿ ನೋಡುವ. ತಿನ್ಬೋದಂತೆ. ಮೆತ್ತಗೆ ಐತಲ್ಲ, ಹಣ್ಣಾಗಿರ್ತೈತೆ ಅನ್ಸ್ತೈತೆ. ನೀನ್ ತಿಂದಿದ್ಯಾ ಯಾವ ತರ? ಇಬ್ಬರದು ಒಳ್ಳೆ ಜೋಡಿ. ಅದಕ್ಕೆ ಇದನ್ನ ಕಟ್ ಮಾಡಿ ನೋಡೋಣ. ನಾನು ಎಕ್ಸೈಟ್ ಆಗಿದ್ದೀನಿ, ಇದನ್ನ ನೋಡೇ ಬಿಡೋಣ ಹೆಂಗ ಇರ್ತೈತೆ ಅಂತ. ಇರು, ಚಾಕ ಎತ್ಕೊಬತ್ತೀನಿ. ಇರಪ್ಪಿ, ನೀಟಾಗಿ ಚಾಕಲ್ ಕುಯ್ಯಾನ. ಇರಪ್ಪಿ, ಕುಯ್ಬೇಡ ಇರಪ್ಪಿ. ನನಗೆಲ್ಲ ನೀನೆ. ಹಿಡ್ಕೊಪ್ಪೆ, ಬಟ್ಲು ಹಿಡ್ಕೋ. ಇದು ಸಿಪ್ಪೆ ತಿನ್ನಂಗಿಲ್ಲ ಅಂತ ಹೇಳಿದ್ರು. ನಾನು ಎಷ್ಟು ಬುದ್ಧಿವಂತೆ ಅಂತ. ಪಾಪ ಅವಕ್ಕ ಹೇಳ್ಕೊಟ್ಬಿಟ್ಟಿದ್ರು ಯಾವ ಸಿಪ್ಪೆ ತಿನ್ಬೇಕು, ಯಾವ ಸಿಪ್ಪೆ ತಿನ್ಬಾರ್ದು ಅಂತ. ನೋಡಿ ಫ್ರೆಂಡ್ಸ್, ನನ್ನಂಗೆ ಮೊಂಡಾಗೈತಂತೆ ಚಾಕು. ಏನಪ್ಪ ಇದು ಚಾಕು? ಸೂಪರ್ ಐತೆ ಟೇಸ್ಟ್. ಚೆನ್ನಾಯ್ತಪ್ಪಿ. ಇರು, ಸಿಪ್ಪೆ ತೆಗೆದುಕೊಡ್ತೀನಿ. ಸುಳಿದ್ರೆ ಬರ್ತೈತಲ್ಲ, ಅದಕ್ಕೆ ಹಣ್ಣುಗಳೆಲ್ಲ ತಂದು ತಿನ್ಬೇಕು. ಹೆಂಗೈತೆ ಅಂತ ನೋಡ್ಬೇಕು. ಹಿಂಗ್ ಸುಲಿಬೇಕಾ? ನಮ್ಗೆ ಗೊತ್ತಿಲ್ಲಪ್ಪ, ನಾವು ಫಸ್ಟ್ ಟೈಮ್ ನೋಡ್ತಿರೋದು. ಟೇಸ್ಟ್ ಚೆನ್ನಾಯ್ತಪ್ಪಿ, ಸ್ಮೆಲ್ಲು ಅಷ್ಟೇ ಸೂಪರ್ ಆಗೈತೆ. ಇಡಿಯಟ್ಟು ಸಿಪ್ಪೆ ತಿನ್ಬೇಡಿ ರಪ್ಪಿ, ಕಟ್ ಮಾಡ್ಕೊಡ್ತೀನಿ ನಾನು.
ಆಗ್ತೈತಂತ ತಿಂತೈತಂತೆ. ವಾವ್, ಇದೊಂಥರ ಡಿಸೈನ್ ಇದೆ ನೋಡಿ ಫ್ರೆಂಡ್ಸ್. ವಿಡಿಯೋದಲ್ಲಿ ನೋಡಿದ್ದೆ ನಾನು ಇದನ್ನ. ಟೇಕ್ ಇಟ್, ಫಸ್ಟ್ ಟೈಮ್ ನೀವೇ ಟೇಸ್ಟ್ ನೋಡಿ. ಚೆನ್ನಾಯ್ತಾ? ಚೆನ್ನಾಯ್ತಾ? ಇದು ಬೀಜ ನಾವು ಮಣ್ಣೊಳಗೆ ಹಾಕಿದ್ರೆ ಇದ್ರ ಬೀಜನೇ ಒಂಥರ ಸೂಪರ್ ಆಗಿ ಕಾಣಿಸ್ತೈತೆ. ಮತ್ತಿದಲ್ಲ ಐತೆ ಎಲ್ಲ ಸುತ್ತ. ಸ್ವಲ್ಪ ಹುಳಿ ಹುಳಿ ಸ್ವೀಟ್ ನಮ್ ಫ್ರೆಂಡ್ಸ್ ಎಲ್ಲ ತಿಂದಿರ್ತಾರೆ. ನಾವು ಫಸ್ಟ್ ಟೈಮ್ ತಿಂತಿರೋದ್ರಿಂದ ಎಕ್ಸೈಟ್ ಆಗಿದೀವಿ ಅಷ್ಟೇ. ಸೂಪರ್ ಐತೆ. ತಿನ್ಬೇಕಂತ ಇವೆಲ್ಲ ತಿಂದಿಲ್ವಂತೆ, ತರಲ್ವಂತೆ. ಸೂಪರ್ ಐತೆ ಟೇಸ್ಟ್. ಅಣ್ಣಾಗ್ಬೇಕು ತಾನೆ. ಆಗ್ಲೇ ಕಟ್ ಮಾಡ್ಕೊಟ್ಟೆ, ಹುಳಿ ಐತಂತೆ. ಇದು ಕಟ್ ಮಾಡ್ಬಿಡೋಣ. ಬಟ್ಲಿ ಹಿಡ್ಕೊಪ್ಪಿ, ಸಿಪ್ಪೆ ಹಾಕ್ತೀನಿ. ಅಪ್ಪ ನನ್ ಕತ್ತಿಗೆ ಸ್ಕೆಚ್ ಆಗ್ತಾ ಇದೀಯಾ? ಹಾ, ಹಣ್ಣು ಕಟ್ ಮಾಡಕ್ ಹೋಗಿ ಮಿಸ್ ಆಗಿ ಕಟ್ ಆಯ್ತು ಅಂದ್ಬಿಟ್ಟು ಸರಕ್ ಕನ್ಸ್ಬಿಟ್ಟು ಲೈಫಲ್ಲಿ ಸೆಟ್ಲ್ ಆಗ್ಬಿಡುವ ಅಂತ ನಿನ್ ಸ್ಕೆಚ್. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಹುಷಾರಿಲ್ಲದಾಗಿ ಎಣ್ಣೆ ತಿಂದ್ರೆ ಒಳ್ಳೇದು ಅಂತ. ಆಮೇಲೆ ಒಂದ್ಸಲ ನಾನು ಎತ್ಕೊಂಡೆ ಇದ್ರ ಡಬ್ಬಿ 300 ರೂಪಾಯಿ ಹೇಳಿದ್ರು. 4 ಸೈಡ್ಗೆ ಇಟ್ಬಿಟ್ಟು ಬಂದ್ಬಿಟ್ಟೆ ಅವತ್ತು. ಇನ್ಮೇಲೆ ತಗೊಳ್ತೀವಿ ಎಲ್ಲ. 300 ರೂಪಾಯಿ ಊನಪ್ಪಿ, ಅದೆಷ್ಟು ಅದೇ ತರ ಧ್ವಂಸಂತ ಸಂತೆಗೆ ಹೋಗ್ತಿದ್ವಲ್ಲ ನಾವು, ಅವಾಗ ಒಂದು 5-6 ವರ್ಷಗಳ ಹಿಂದೆ ಕೇಳಿದೆ ಈ ಎಣ್ಣನ. ಆಮೇಲೆ ಏನಪ್ಪಿ ಚೆನ್ನಾಯ್ತಲ್ಲ? ಚೆನ್ನಾಯ್ತೆ. ಥ್ಯಾಂಕ್ಸ್ ಸಿಸ್ಟರ್. ಅವ್ರ ಹೆಸರು ಹೇಳ್ತಾ ಇಲ್ಲ ಅಂತ ಏನು ಅನ್ಕೋಬೇಡಿ, ಅವರೇ ಹೇಳಿದ್ರು ಹೇಳ್ಕೋಬಾರ್ದು ಅದನ್ನೆಲ್ಲ ಅಂತ. ಅದಕ್ಕೆ ನಾನು ಹೇಳ್ತಾ ಇಲ್ಲ. ಫುಲ್ ಮಳೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ಗ್ಯಾಪ್ ಕೊಡ್ತೈತೆ 1 ಅವರ್, ಮತ್ತೆ ಸ್ಟಾರ್ಟ್ ಆಗ್ತೈತಿ. ಇವಾಗ ಮಳೆ ಸ್ಟಾರ್ಟ್ ಆಗೈತೆ. ಎಂಟಿದ್ ಕೊಟ್ಟೆ ಹಸಿತಲ್ವಂತೆ. ಹಂಗಾರೆ ಒಂದ್ 10 ಅಂಟು ತಂದಿಟ್ಕೊಬಿಡೋಣ 10 ದಿನಕ್ಕೆ. ಹಂಗ ಹಸಿತಾ ಇಲ್ಲ. ಸೂಪರ್. ಇನ್ಮೇಲೆ ತಗೋಬತ್ತೀವಿ ಫ್ರೆಂಡ್ಸ್. ಹಣ್ಣುಗಳೆಲ್ಲ ಜಾಸ್ತಿ ತಿನ್ನಿ ಫ್ರೆಂಡ್ಸ್ ನೀವು ತಾನೆ. ಅಂದ್ರೆ ನಮ್ಗೆ ಇದು ಟೇಸ್ಟ್ ಹೆಂಗಿರ್ತೈತೆ ಅಂತ ಐಡಿಯಾ ಇರ್ಲಿಲ್ವಲ್ಲ, ಅದಕ್ಕೋಸ್ಕರ ತರ್ತಿರ್ಲಿಲ್ಲ. ಇದೊಂದು ತಿಂದ್ವಾ. ಈಗ ಇನ್ನು ಹಣ್ಣುಗಳಿದೆ, ಅದೆಲ್ಲ ಹಣ್ಣಾಗ್ಲಿ. ಅದ್ರ ಹೆಸರು ಹೇಳಿ ಫ್ರೆಂಡ್ಸ್ ನಂಗೆ, ಯಾವ್ಯಾರು ಗೊತ್ತಿದ್ರೆ. ನೆಕ್ಸ್ಟ್ ಡ್ರಾಗನ್ ಫ್ರೂಟು ನಾನು ತಗೊಳ್ಬೇಕು. ಅದನ್ನ ಟೇಸ್ಟ್ ಹೆಂಗೈತೆ ಅಂತ ನೋಡ್ಲೇಬೇಕು. ಕಾಸ್ಟ್ಲಿನಾ? ಆರೋಗ್ಯಕ್ಕಿಂತ ದುಡ್ಡೇ ಹೆಚ್ಚಪ್ಪಿ. ಬಪ್ಪ ಸಾಂಬಾರ್ ಪುಡಿಗೆ ಹೋಗುವ ನಾವು. ಈ ಮಳೆ ಯಾಕೆ ಹಿಂಗ್ ಹಿಡ್ಕೊಂಡೈತೆ ಅಂತ, ಯಾಕಂದ್ರೆ ಮಳೆಗಾಲ ಅದಕ್ಕೆ ಹಿಡ್ಕೊಂಡೈತೆ. ಹ್ಞೂ, ಅವನು ಬೊಲ್ಲೆ ಆಡ್ತಾನಪ್ಪಿ. ವೈರೆಲ್ಲ ಕಚ್ಕೊಂಡು ಬಂದಿಲ್ ಮಲಗವನೆ. ಯಾಕಟಮ್ಮ ಈ ಆಟ ಆಡ್ತಾ ಇದ್ಯಾ? ಅವ್ರವ್ರ ಮನೆ ಹತ್ರ ಎಲ್ಲ ಹೋಗಿ ಬೈಸ್ಕೊಂಡು ಮರ್ಯಾದೆ ತಕ್ಕೊಂಡು ಕೋಳಿ ಎಲ್ಲ ಹಿಡ್ಕೊಂಡು, ಕೋಳಿ ಕಚ್ಬಿಟ್ಟು ಬರ್ತಾನಂತೆ ಫ್ರೆಂಡ್ಸ್. ತಿಂತಾ ಇಲ್ಲ ಅವನು, ಕಚ್ಬಿಟ್ಟು ಬರೋದಂತೆ ಕೋಳಿನ ಆಟ ಆಡ್ಸ್ಕೊಂಡು. ಸರಿಯಾಗಿ ಕೊಡ್ತಾರ ಇರು ನಿಮ್ಗೊಂದ್ಸಲ. ಅವರೆಲ್ಲ ಶಿವಾಗ ಹೇಳ್ತಾವ್ರೆ ಫ್ರೆಂಡ್ಸ್, ನಿಮ್ ನಾಯಿ ಕೋಳಿ ಹಿಡಿತೈತೆ ನೋಡಿ ಅಂತ. ಅಂದ್ರೆ ಅವ್ನು ತಿಂತಾ ಇಲ್ಲ, ಆಟ ಆಡ್ಸ್ಕೊಂಡಂಗೆ ಕಚ್ಬಿಟ್ಟು ಬಿಟ್ಬಿಟ್ಟು ಬರ್ತಾ ಅವನೇ. ಕಟ್ಟಾಕಿದ್ರೆ ಇರಲ್ಲ, ಅವನು ರೂಢಿ ಮಾಡ್ಬಿಟ್ಟಿದೀವಿ. ಕಟ್ಟಾಕಿದ್ರು ಅವ್ನು ಇರಲ್ಲ, ನೋಡ್ಬಿಟ್ಟಿದೀವಿ. ಮರಿನಲ್ಲೇ ಒಂದ್ಸಲ ಒಂದು ವಾರ ಕಟ್ಟಾಕಿದ್ದಕ್ಕೆ ಕಚ್ಬಿಟ್ಟು ಓಡಾಡ್ತಾ ಇದ್ದ ಬೆಲ್ಟ್ನ. ಅಷ್ಟು ಆಟ ಆಡ್ತಾನೆ ಅವನು. ನಮ್ಮ ಮರ್ಯಾದೆ ಎಲ್ಲ ಕಳಿತಾವನಲ್ಲ ಆಚೆ ಈಚೆ ಎಲ್ಲ ಹೋಗಿ. ಇವಾಗ ಬಂದು ಮಳ್ಳಂತರ ಮಲಗವನೆ ಒಳಗಡೆ. ಏನ್ ಮಾಡೋದು ಇವನಿಗೇನು ಒಂದು ಅರ್ಥ ಆಗಲ್ಲ ನಮ್ಗೆ. ಹೊಸ ಅಭ್ಯಾಸಗಳೆಲ್ಲ ಕಲ್ತ್ಕೊ ಬರ್ತಾನೆ. ಯಾಕಪ್ಪ ಟಾಮಗ್ ಒಳ್ಳೆ ಬುದ್ಧಿ ಕಲ್ಸಕ್ಕಾಗಲ್ಲೇನಪ್ಪ ನಿನ್ಗೆ? ಟಾಮು ನೀನು ಒಂದೇನಾ? ನೀನು ಹೋಗಿ ಪಕ್ಕದ ಮನೆ ಕೋಳಿ ಕಚ್ಬಿಟ್ಟು ಬರ್ತಿದ್ಯಾ? ಕೋಳಿ ಕಳ್ಳ ಹಂಗಾರ ನೀನು.
ಸ್ವಲ್ಪ ಮಳೆ ನಿಂತ್ರೆ ಸಾಕು ಫ್ರೆಂಡ್ಸ್, ಹೋಗಿ ಸಾಂಬಾರ್ ಪುಡಿ ತಂದ್ಬಿಡ್ತೀವಿ, ಇಲ್ಲಾಂದ್ರೆ ಅಡ್ಗೆ ಮಾಡಕ್ ಆಗಲ್ಲ. ಆಲ್ರೆಡಿ 1 ತಿಂಗಳು ಹತ್ತತ್ರ ಆಗ್ತಾ ಬಂತು, ಸಾಂಬಾರ್ ಪುಡಿ ಇಲ್ಲದೆ ಅಡ್ಗೆಗಳು ಮಾಡಿ ಮಾಡಿ ಸಾಕಾಗೈತೆ. ಈಗ ತಗೋಬತ್ತೀವಿ, ಮಳೆ ನಿಂತ್ರೆ ಸಾಕು, ಒಂದ್ ಸ್ವಲ್ಪ ಹೋಗ್ಬಿಟ್ಟು ತಗೋಬತ್ತೀವಿ. ನನಗೂ ಬೆಳಗ್ಗೆ ತಿಂದಿದ್ದು ಪಲಾವ್, ಶಿವ ತಂದು ಕೊಡ್ತು ಪಾಪ ಹೋಟ್ಲಲ್ಲಿ, ಪಲಾವ್ 2 ವಡೆ. ಈಗ 4 ಗಂಟೆ ಆಗ್ತಾ ಬಂತು, ಇನ್ನೂ ಊಟ ಮಾಡ್ಲಿಲ್ಲ. ಹಸ್ವೇ ಆಗಲ್ಲ ಫ್ರೆಂಡ್ಸ್ ಮಳೆಗಾಲದಲ್ಲಿ. ನಾವೀಗ ಹೊರಡ್ತಾ ಇದೀವಿ ಸಾಂಬಾರ್ ಪುಡಿ ತಗೋಬರಕ್ಕೆ ದಂಸಂದ್ರಕ್ಕೆ. ಕಾಮಿಡಿ ಏನಂದ್ರೆ ಹೋಸಲ ದಂಸಂದ್ರಕ್ಕೆ ಹೋಗ್ಬಿಟ್ಟು ಅಂಗಡಿ ಕ್ಲೋಸ್ ಆಗಿತ್ತಂತ ವಾಪಸ್ ಬಂದ್ವಲ್ಲಪ್ಪಿ. ಅದನ್ನ ನೋಡ್ಬಿಟ್ಟು ನಮ್ಮ ಫ್ರೆಂಡ್ ದಂಸಂದ್ರದಲ್ಲಿ ಒಬ್ರು ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವರು ಇನ್ನೊಂದ್ಸಲ ಬಂದಾಗ ನಮ್ಮ ಮನೆಗೆ ಬನ್ನಿ ಅಕ್ಕ ಅಂತ ಕಮೆಂಟ್ ಮಾಡಿದ್ರು. ಇವಾಗ ಹೋಗ್ಬಿಟ್ಟು ಸಾಂಬಾರ್ ಪುಡಿ ಇದು ಮಿಲ್ ಹತ್ರ ನಾವ್ ಯಾರನ್ನಂತ ಹುಡ್ಕೋದು. ಒಳ್ಳೆ ಕಾಮಿಡಿ ಸಬ್ಸ್ಕ್ರೈಬರ್ಸ್, ನಮ್ ಸಬ್ಸ್ಕ್ರೈಬರ್ಸ್. ಏನು ಪಾದಯಾತ್ರೆನಾ ದಂಸಂದ್ರ ಗಂಟ? ಸರಿ ಬಾ, ಸರಿ ಬಾ, ಚೆನ್ನಾಗಿತ್ತ ಇದು ಒಂಥರ. 10 ಗಂಟೆನೋ ಅಲ್ಲೇ ದೇವಸ್ಥಾನದಲ್ಲಿ ಮಲಗಿದ್ದು, ಆಸ್ಪತ್ರೆಯಲ್ಲಿ ಅಂತೀನಿ. ಬೆಳಗ್ಗೆ ಬರಲ್ವಾ? ಹೊಟ್ಟೆ ತಾಳ ಆಗ್ತದೆ ಈಗ 5 ಗಂಟೆ ಇದು ಕಾಲಲ್ಲಿ. ಬೆಳಗ್ಗೆ 1 ಪ್ಲೇಟ್ ಅನ್ನ ತಿಂದಿದ್ದಪ್ಪಿ, ಏನೂ ತಿಂದಿಲ್ಲ ಪಾಪ. ಬೆಳಗ್ಗೆ ಅಲ್ಲೇನಾರ ಬಿಸಿ ಬಿಸಿ ಕೊಡಿಸುವೆ? ಬಿಸಿ ಬಿಸಿ ಇಲ್ಲ, ತಣ್ಣಗೆ ಕೊಡಿಸುವೆ ಬಾ. ತಲೆ ಬಟ್ಟೆ ಕಟ್ಬೇಕಾಯ್ತಪ್ಪಿ ನಾನು. ಓ ಮೈ ಗಾಡ್, ಇಂಥದೊಂದು ಪರಿಸ್ಥಿತಿ ಬರ್ತೈತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್. ಈ ತಲೆಗೆ ಬಟ್ಟೆ ಕಟ್ಟೋದು ಇವೆಲ್ಲ ನನಗೆ ಬರ್ತಾ ಇರಲಿಲ್ಲ. ಬರ್ತಾ ಬರ್ತಾ ನನ್ನ ಜೀವನ ಯಾಕೋ ಆಸ್ಪತ್ರೆಗೆ ಸೀಮಿತ ಆಗಂಗೈತೆ. ಅಪ್ಪಿ ಹೆಂಗ್ ಕಾಣಿಸ್ತಿದ್ದೀನಿ? 3 ತಿಂಗಳು ಬಾಣಂತಿ ತರ ಕಾಣಿಸ್ತಾ ಇದ್ದೀನಿ. ಏನ್ ಮಾಡಕ್ಕಾಗಲ್ಲ, ಆರೋಗ್ಯ ಬೇಕು ಅಂದ್ರೆ ಬಾಣಂತಿನ ಆಗ್ಬೇಕು, ಎಲ್ಲ ಆಗ್ಬೇಕಾಗ್ತೈತೆ. ತಾವ್ ಹೆಂಗ್ ಕಾಣಿಸ್ತಾ ಇದ್ದೀನಿ? ಹುಷಾರಿಲ್ಲ ಹುಷಾರಿಲ್ಲ ಅಲ್ಲ ಅವನಿಗೆ. ಚಳಿ ರೂಮಲ್ಲಿ ಮಲ್ಕೊಂಡಿರೋ, ಬರ್ತೀವಿ ಹೋಗೊಳಗೆ. ಚಳಿ ಬಂದ್ರೆ ಹೋಗ್ಬಿಟ್ಟು ಲಾಲಿ ಆಡ್ಬಿಟ್ಟು ಮಲಗಿಸ್ಬಿಟ್ಟು ಬಾ. ಹೋಗ್ತಾ ಒಳಗೆ ಬಾ, ನಂಗೇನು ಚಳಿ ಗಡಗಡ. ಅವ್ನ ನಮ್ಮನ್ನ ಗೇಟ್ ಹತ್ರ ಬಿಟ್ಬಿಟ್ಟು ಬರ್ತಾನೆ ಬಪ್ಪಿ. ಯಾಕಪ್ಪಿ ಪದೇ ಪದೇ ಬಾಗ್ಲಾಗ್ತೇ ತೆಗಿತೀಯಾ? ಯಾಕೆ ಹೇಳ್ತೀರಾ ಫ್ರೆಂಡ್ಸ್ ನನ್ನ ಪರಿಸ್ಥಿತಿ? ಈ ಮಳೆಗಾಲದಲ್ಲಿ ಎಂಥ ಕಾಲದಲ್ಲಿ ಬದುಕಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೇಸಿಗೆಗಾಲದಲ್ಲಿ ಇದ್ದಿದ್ದು ಬದುಕಕ್ಕಾಗಲ್ಲ, ಮಳೆಗಾಲದಲ್ಲಿ ಬದುಕಕ್ಕಾಗಲ್ಲ, ಚಳಿಗಾಲದಲ್ಲಿ ಬದುಕಕ್ಕಾಗಲ್ಲ. ಯಾವ್ದಾದ್ರು ಒಂದು ಹೊಸ ಕಾಲದಲ್ಲಿ ಬದುಕಬೇಕಷ್ಟೇ ನಾನು. ಯಾವ ಕಾಲನೂ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಇನ್ನು ಹೆಂಗೆ ನಾನು ಬದುಕೋದು ನನಗೆ ಗೊತ್ತಾಗ್ತಾ ಇಲ್ಲ. ವಾವ್, ಇದು ಮನೆ ಹತ್ರ ಆದರೂ ಇದ್ದಿದ್ದೀರಿ, ಇದ್ರ ಮುಂದೆ ರೀಲ್ಸ್ ಮಾಡಿದ್ರೆ ಇಷ್ಟು ಚೆನ್ನಾಗಿರ್ತಾ ಇತ್ತು. ಟಾಮು ತಗೊಳ್ಳೋ, ಒಂದು ಕ್ಲಿಪ್ ಹಾಕ್ಬಿಟ್ಟು ಮುಡಿಸ್ರೆ ಸೂಪರಾಗಿ ಕಾಣಿಸ್ತಾನೆ. ಕ್ಲಿಪ್ ಇಲ್ಲ ಮುಡ್ಸೋಣ ಅಂದರೆ. ಬಾಯ್ ಬಾಯ್ ಟಾಮ್, ಮನೆ ಹತ್ರ ಇರೋ ಬರ್ತೀವಿ. ಹೋಗ ಟಾಮು. ಅಲ್ಲಿ ಬರ್ತಾನೆ ಫ್ರೆಂಡ್ಸ್, ರೋಡ್ ಹತ್ರ ಮಲಗಿರ್ತಾರೆ, ನಾವು ಮತ್ತೆ ವಾಪಸ್ ಬರೋಕಂಟ. ನಿಧಾನ ಕಣಪ್ಪ, ರೋಡೆಲ್ಲ ನೆಂದೆ ಹಿಂಗೆ ಮೆತ್ತಗೆ ಮೈದಾ ಹಿಟ್ಟು ಆದಂಗೆ ಆಗ್ಬಿಟ್ಟಿತ್ತು ರೋಡು. ಕಲರ್ ಬಾಳೆಹಣ್ಣು. ಮೇನ್ ರೋಡಲ್ಲಿ ಹಳ್ಳ ದಿಣ್ಣೆ ಇಲ್ಲ ಅಂದ್ರೆ ನಮ್ಮ ದೇಶ ಉದ್ಧಾರ ಆಗೈತೆ ಅಂತ ಅರ್ಥ ಅಪ್ಪಿ. ಹಳ್ಳ ದಿಣ್ಣೆ ಇತ್ತಂದ್ರೆ ಉದ್ಧಾರ ಆಗ್ಲಿಲ್ಲ ಅಂತ. ಅದಕ್ಕೆ ಹೇಳೋದು ಎಲ್ರಿಗೂ, ನನ್ನ ಪ್ರಧಾನಿ ಮಾಡಿ ಅಂತ. ಮೊದಲು ರೋಡೆಲ್ಲ ಸಿಮೆಂಟ್ ಹಾಕ್ಸ್ತೀನಪ್ಪಿ. ಸಿಮೆಂಟ್ ಅಲ್ಲ, ಟಾರ್ ತಾನೇ ಹಾಕೋದು, ಟಾರ್ ಹಾಕ್ಸ್ತೀನಿ. ಆಮೇಲೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಮೋಡ ಏನಪ್ಪಿ, ಪೆಟ್ರೋಲ್ ಏನಕ್ಕೆ ನಡಿಯಪ್ಪಿ, ಅಲ್ಲೆಲ್ಲಾರ ನೀರು ತುಂಬ್ಕೊಂಡು ಹೋಗ್ವಾ. ನಾವು ಇಷ್ಟೆಲ್ಲ ಪ್ಯಾಕ್ ಮಾಡ್ಕೊಂಡೆ ನಾವು ಗಡಗಡ. ಈ ಹಸುಗಳು ಮೈ ಮೇಲೆ ಬಟ್ಟೆ ಇಲ್ಲ, ಎಷ್ಟು ನಡುಕ್ತಾವೋಪ್ಪ ಏನೋ ಪಾಪ. ಅಪ್ಪಿ ಬೀರ್ಬಲ್ ಬಿರಿಯಾನಿ ಅಂತ ಇದು ಯಾವ್ದೋ ಹೊಸ್ದಾಗ್ ಬಂದೈತೆ, ನಡೀತೀನವಾ. ಬೀರ್ಬಲ್ ಬಿರಿಯಾನಿ ಅಂದ್ರೆ ಏನಾದ್ರೂ ರೋಡ್ ಸೈಡ್ ಮಾಡೋ ಬಿರಿಯಾನಿಗಳ ಟೇಸ್ಟೇ ಬೇರೆ. ಅವಿಂತ ಹೋಟ್ಲಲ್ಲೂ ಸಿಗಲ್ಲ. ಹಾ, ಕೈಗಾಡಿಲಿ ಸೂಪರ್ ಆಗಿ ಮಾಡ್ತಾರೆ.
ಜಾಗ ಬಿಡ್ರಪ್ಪ. ನಮ್ಗೆ ಅಡ್ಡ ಬರ್ತಾನೆ ವಯ್ಯ. ಏನೋ ಅವ್ರು ಹೇಳ್ತವ್ರೆ ಟ್ರ್ಯಾಕ್ಟ್ರಲ್ಲಿ ಮದುವೆ ಬರ್ತಾವ್ರೆ ಜಾಗ ಬಿಡಿ ಅಂತ ಏನೋ ಹೇಳ್ತಾವ್ರೆ. ಓ ಮಿನಿ ಸ್ವಿಮ್ಮಿಂಗ್ ಪೂಲ್ ನಿಧಾನ ಕಣಪ್ಪಿ. ಅಬ್ಬಬ್ಬ ಮುಟ್ಟೆ ತೊರೆಯುತ್ತದೆ, ಮುಟ್ಟೆ ಊಟ ತೊರೆಯುತ್ತದೆ. ಇಲ್ಲಿದೆಯಾ? ಓಪನ್ ಆಗೈತಾ? ಇಲ್ಲ ಗೊತ್ತಾಗ್ತೈತಿ ಈಗ. ಓಪನ್ ಐತೆ ಸದ್ಯ. ನಮ್ಮ ಪೂರ್ವ ಜನ್ಮದ ಪುಣ್ಯ ಇರ್ಬೇಕಿದು. ರೊಚ್ಚಿಗೆದ್ದ ರಸ್ತೆಗಳು ಅಂದ್ರೆ ಇದೇ ಇರಬೇಕು. ಮೇಲೆ ಕಿತ್ಕೊಂಡ್ ಬಪ್ಪಿ ಕೆಳಗೆ ನಾವೇ ಧೂಳು ಕುತ್ಕೊಂಡಿರ್ತಾವೆ ಅಂತೀಯಾ? ಏನು ಅಪ್ಪೆ ಹಳ್ಳಿ ಗುಗ್ತಾರ? ನಾನು ಹಳ್ಳಿ ಗುಗ್ಗ. ಓ ನಾನು ನೇರಳೆಣ್ಣು ಕೇಳೋಕೆ ಯಾವತ್ತು ಹೋಗ್ಲಿಲ್ಲ, ಅದಕ್ಕೆ ಕರ್ದನಪ್ಪ. ಇಲ್ಲಿಂದ ಡಿಸ್ಕಸ್ ಮಾಡ್ಕೊಂಡು ಹೋಗುವ ಏನ್ ತಗೊಂಡ್ ತಿನ್ನುವ ಅಂತ. ಏನಾದ್ರು ಕೊಡ್ಸಪ್ಪಿ, ಚಳಿ ಆಗ್ತೈತೆ. ಇಲ್ಲಿ ಗಂಟ ಬಂದಿದ್ದೆ, ನಾನು ಏನಾರು ಕೊಡಿಸ್ತೀಯ ಅಂತ. ಕೆಮ್ಮಿಲ್ಲ ಮಾಯಾ, ಲವಂಗ ತಿಂತೀನಿ ಕೆಮ್ಮು ಬಂದ್ರೆ. ನಿನ್ ಕೆಮ್ಮು ಬಗ್ಗೆ ತಲೆ ಕೆಡಿಸ್ಕೊಬೇಡ, ತಿಂಡಿ ಬಗ್ಗೆ ತಲೆ ಕೆಡಿಸ್ಕೊ. ಹಾ ತಿಂತೀನಿ 4 ತಿಂತೀನಿ, ಏನಾಗಲ್ಲ. ತಿನ್ನಕ್ಕಂತಾನೆ ಇಲ್ಲಿ ಗಂಟ ಬಂದಿದ್ದೀನಿ, ತಿಂದಿರೋ ಹೋದ್ರೆ. ಹಸು ಅಂಗಡಿ ಹತ್ರ ಏನೋ ತಗೊಳಕ್ ಬಂದೈತೆ, ಅವ್ರು ಒಳಗಡೆ ಬಿಡ್ತಾ ಇಲ್ಲ. ಎಳೆ ಮೆಂತೆ ಚೆನ್ನಾಗಿದೆ, ಯಾವ್ದಾರ ಒಂದು ಕೊಟ್ಟು ತಗೋ. ಯಾವ್ದು ಅಂದ್ರೆ ಎತ್ಕೊಪ್ಪ, ಎಲ್ಲ ಫ್ರೆಶ್ ಆಗೈತೆ. ನೀನು ಬೇಡ, ನೀನು ಬಂದ್ರೆ ತಿನ್ನೋದು. ನೀನಿದ್ರೆ ನಾವು ಊಟ ತಿನ್ನೋದು. ನೀನು ಊರು ಕೊಟ್ಟರೆ ಊಟ ಬಿಟ್ಬಿಡ್ತೀನಿ, ನೋಡಿದ್ಯಾ? ಜ್ಯೂಸ್ ಕೋಲ್ಡ್ ಅಲ್ಲ, ಈಟದು. ಸ್ಮಶಾನ ಒಂದು ತವ್ರ ಮನೆ. ಪಾನಿಪುರಿ ಸೂಪರ್ ಆಗಿತ್ತು ಫ್ರೆಂಡ್ಸ್, ಟೇಸ್ಟ್ ಮಾತ್ರ. ಅದಕ್ಕೆ ಹೋಗಿದ್ದಾರ ನಾನು ತಿನ್ಬೇಕು ಅಂತ. ಏನಾದರೂ ತಿನ್ನೋಣ ಅನ್ಸುತ್ತೆ ಫ್ರೆಂಡ್ಸ್. ಮಳೆಗಾಲದಲ್ಲಿ ಮನೇಲಿ ಮಾಡ್ಕೊಂಡು ತಿನ್ನೋಕೆ ಮೈಬಾರ ಅನ್ನೋದಕ್ಕಿಂತ ಚಳಿಲಿ ಯಾರು ಅಡುಗೆ ಮಾಡ್ತಾರೆ? ಬೆಡ್ಶೀಟ್ ಹೊಸ್ಕೊಂಡು ಮಲ್ಕೊಳ್ಳೋಣ ಅನ್ಸುತ್ತೆ. ಈಗ ನೋಡಿ ಪಾನಿಪುರಿ ತಿನ್ನೋದಕ್ಕೆ ನನ್ಗೆ ಹೊಟ್ಟೆನೇ ಅಷ್ಟೇ ಆರಾಮಾಗಿ ಮಲ್ಕೋಬೋದು ಅನಿಸ್ತೈತೆ. ಆದರೆ ಶಿವ ಬಿಡಲ್ಲ, ಅಡುಗೆ ಮಾಡಲೇಬೇಕು ಶಿವಾಗೆ. ನೋಡಿ ಫ್ರೆಂಡ್ಸ್, ನಾವು ಮಸಾಲ ತೊಗೊಬಂದ್ವಿ. ಇದೊಂದು ನಮಗೆ 4 ತಿಂಗಳು ಪಕ್ಕ ಆಗ್ತೈತೆ. ಬನ್ನಿ ಏನೇನು ತಗೊಬಂದಿದ್ದೀವಿ ಅಂತ ತೋರಿಸ್ತೀನಿ. ಕೊನೆಗೂ ನಮ್ಮ ಟಾಮು ನನ್ನಿಂದ ಬಂದೇ ಇಲ್ಲ, ಗೊತ್ತಾಯ್ತು ಅವನ ಪ್ರೀತಿ ಎಂಥದ್ದು ಅಂತ. ಇವತ್ತು ಈಗ 6 ಕಾಲ ಫ್ರೆಂಡ್ಸ್, 1 ಅವರ್ ಹೋಗಿ ಸುತ್ತಾಡ್ಕೊ ಬಂದಿದ್ದೀವಿ. ಟ್ರಾಫಿಕ್ ಇರೋದ್ರಿಂದ ಇಷ್ಟು ಲೇಟ್ ಆಯಿತು. ಇಲ್ಲಾಂದರೆ ಹಿಂಗೋಗಿ 30 ನಿಮಿಷಕ್ಕೆ ಹೋಗಿ 30 ನಿಮಿಷಕ್ಕೆ ಬರ್ತಾಯಿದ್ವಿ. ಅಲ್ಲ 15 ನಿಮಿಷಕ್ಕೆ ಹೋಗಿ 15 ನಿಮಿಷಕ್ಕೆ ಬರ್ತಾಯಿದ್ವಿ. ಯಾಕಪ್ಪ ಬರಲಾ ಬೇಡವಂತ ಯೋಚನೆ ಮಾಡ್ತಿದ್ಯಾ? ಕುಂಟ್ಕೊ ಬತ್ತಾವನೇ ಆಗಲೇ. ಏನಾಯ್ತು ಅವನಿಗೆ? ತಮ್ಮ ಕುಂಟ್ತಾವನಪ್ಪಿ. ಕಂಬಿ ಒಳಗೆಲ್ಲ ನುಗ್ಗಿ ಪರ್ಚ್ಕೊಂಡಿರ್ತಾನೆ. ಬನ್ನಿ ಬಾಗಲ್ ತೆಗಿರಿ, ಓಪನ್ ದ ಡೋರ್. ಅಪ್ಪಿ ಇದು ಸಕ್ಕರೆ ಇದೆಯಾ? ಹೇಳದ್ನಲ್ಲ ಸಕ್ಕರೆ ತಗೋಪಿ, ಟೀ ಕುಡಿಯೋ. ಪಾನಿಪುರಿ ತಿಂತಿದ್ದಲ್ಲ,
ಪಾನಿಪುರಿ ತಿನ್ಬೇಕಾದ್ರೆ ನನ್ಗೇನು ನೆನಪಾಗಲ್ಲಪ್ಪಿ, ನೀನು ಮರ್ತ್ಬಿಡ್ತೀನಿ. ನಾನು ಕೆಲಸ ಮಾಡೋಂಗೆ ಹೋಗಪ್ಪ. ಹೂನಪ್ಪ, ಬಿಸಿ ಬಿಸಿ ಕಾಫಿ ಕುಡಿನ, ತಣ್ಣಗೈತೆ ಮೈ ಕೈಲ. ಪ್ಲೀಸ್ ಗಂಡಪ್ಪ, ನಿನಗೂ ಆಗ್ತೈತಲ್ಲ ಕಾಫಿ. ಸಕ್ಕರೆ ಹೆಂಗಿದ್ರು ಬೇಕಲ್ಲ, ಬ್ರೂ ಅಂತ ತಗೊಂಡ್ಬಿಡು. ಏನಪ್ಪ ಕೊಡಿಲ್ಲ? 50 ರೂಪಾಯಿಗೆ ಇಷ್ಟೊಂದು ಸಕ್ಕರೆ ಅಪ್ಪಿ? ಅವ್ರು ಕನ್ಫ್ಯೂಸ್ ಮಾಡ್ಕೊಂಡು 100 ರೂಪಾಯಿ ಕೊಟ್ರೆ ನೋಡಪ್ಪಿ. 50 ರೂಪಾಯಿಗೆ ಇಷ್ಟೊಂದು ಸಕ್ಕರೆನಾ? ನೀನೇ ಯಾಮರ್ಸ್ತಾನಪ್ಪಿ, ನೀನ್ ಯಾರನ್ನೇ ಯಾಮರ್ಸಕ್ಕಾಗಲ್ಲ. ನೀನ್ ಬೇಕಾರೆ ಯಾರ ಹತ್ರ ಯಾಮರ್ತೀಯ, ನೀನ್ ಯಾರನ್ನ ಯಾಮರ್ಸಕ್ಕಾಗಲ್ಲ ತಾನೆ. ಯಾವಾಗಪ್ಪಿ ಇಷ್ಟೊತ್ತು ಹೇಳ್ತಾ ಇದೀನಿ, ಏನೇನೋ ಮನೆಗೆ ಬಂದ್ವಲ್ಲ. ನೋಡು, ನೀನ್ ನನಗೆ ಪಾನಿಪುರಿ ನೀರು ಕುಡಿಸ್ತಾ, ಅದಕ್ಕೆ ನಾನು ನಿನ್ಗೆ ಕಾಫಿ ನೀರು ಕುಡಿಸ್ತೀನಿ. ನೀರು ನಾವ್ ಯಾರು ಕೇಬಲ್ ಹೋಯ್ತಲ್ಲ ಇವತ್ತು ಫುಲ್ ಖುಷಿ ನನ್ಗೆ. ಟಿವಿ 9 ವಾಯ್ಸೇ ಬರಲ್ಲ ಇವತ್ತು, ಕೇಬಲ್ ಕಟ್. ಅದೇನೋ ಪ್ರಾಬ್ಲಮ್ ಆಗೈತೆ ಫ್ರೆಂಡ್ಸ್. ಮಳೆಗಾಲ ಬಂದ್ರೆ ಕೆಬಿ ಅವರಾ? ಯಾಕೆ ನಾವು ದುಡ್ಡು ಕಟ್ತೀವಲ್ಲ, ಎಲ್ಲರಿಗೂ ದುಡ್ಡು ಕಟ್ತಾ ಇದೀವಲ್ಲ. ಸದ್ಯ ವೈಫೈ ಕಟ್ ಮಾಡ್ಲಿಲ್ಲ, ದೇವ್ರಿದಾನಪ್ಪಿ. ಫ್ರೆಂಡ್ಸ್, ಬೆಳಗ್ಗೆ ಸ್ಟವ್ ಕ್ಲೀನ್ ಮಾಡ್ಲಿಲ್ಲ, ಪಾತ್ರೆ ತೊಳೆದಿಲ್ಲ, ನೀರೇ ಮುಟ್ಟಕ್ ಆಗ್ತಿಲ್ಲ ಫ್ರೆಂಡ್ಸ್. ಕೈ ಕಾಲೆಲ್ಲ ಜೋಮ್ ತರ ಹಿಡ್ಕೊಂಡಿದ್ದೆ. ಬೆಳಗ್ಗೆ ಹತ್ಕೊಬಿಟ್ಟಿದೀನಿ. ಎದ್ದ ತಕ್ಷಣ 10 ಗಂಟೆ ಗಂಟ ಶಿವ ಬಿಸಿ ಕೊಸಿ ಮಲಗಿಸಿತ್ತು, ಮಲ್ಕೋಬೇಡ ಎದ್ದೋಳ್ಬೇಡ ಅಂತ. ಏನು ಅಪ್ಪ, ಏನೋ ಸೌಂಡ? ಗ್ಯಾಸು ಎಲ್ಲಿ? ಮೊಬೈಲ್ ಅಲ್ಲ, ಮೊಬೈಲ್ ಅಲ್ಲಿ ಸೌಂಡ್ ಕೊಡ್ತಾರ ವಿಡಿಯೋ ಮಾಡ್ಬೇಕಾರ? ಬಿಲ್ಡಪ್ ಕುಮಾರ್. ಸಾಂಬಾರ್ ಪುಡಿ, ಧನಿಯಾ ಪುಡಿ, ಮಸಾಲ ತಂದಿದೀವಲ್ಲ ಫ್ರೆಂಡ್ಸ್, ಗಮ್ಮಂತಿದೆ. ತೋರಿಸ್ತಾ ಇರಿ. ಕಾಫಿ ಕೊಟ್ಬಿಡ್ಬೇಕು ಫಸ್ಟ್. ನೋಡ್ತೀಯ, ಇಬ್ರು ಸ್ವೆಟರ್ ಹಾಕೊಂಡು ಪೇಷಂಟ್ಸ್ ತರ ಕಾಣಿಸ್ತಿದೆ ತಾನೆ. ಯಪ್ಪ, ಏನ್ ಚಳಿ ಅಪ್ಪಿ. ನಾನ್ ಕುಡಿತೀನಿ ಸುಮ್ಮನೆ ನಂಗೆ ಚಳಿ. ಎಲ್ಲೋಗ್ತಾವ ಹೊಟ್ಟೆಲ್ ಬಿದ್ದಿರ್ತೀವಿ. ಕುಡಿ. ಕಾಫಿ ಕುಡಿದ್ರೆ ವಾಮಿಟ್ ಮಾಡಲ್ಲ, ಟೀ ಕುಡಿದ್ರೆ ಮಾತ್ರ. ತಿನ್ಬೇಕಾದ್ರೆ ಕುಡಿಬೇಕಾರೆ ವಾಮಿಟ್ ಅನ್ಬೇಡಪ್ಪಿ, ನೆನ್ಸ್ಕೊಂಡ್ರೆ ವಾಮಿಟ್ ಬರ್ತೈತೆ. ಪಾನಿಪುರಿ ಅದು ಬಿಡಲ್ಲ ಬಿಡಪ್ಪಿ, ಯಾರೋ ಬಿಡಲ್ಲ. ಪಾನಿಪುರಿ ಅಭ್ಯಾಸ ಆಗ್ಬಿಟ್ರೆ ಬಿಡಕ್ ಆಗಲ್ಲ, ಅದು ಅದೊಂಥರ ಅಡಿಕ್ಟ್. ಇಂದ ಓ, ಅರ್ಧ ಗ್ಲಾಸ್ ಐತಪ್ಪಿ ಇದ್ರಲ್ಲಿ. ಏನೇ ಆಗ್ಲಿ, ಹಸು ಹಾಲಲ್ಲಿ, ಪ್ಯಾಕೆಟ್ ಹಾಲಿಗಿಂತ ಹಸು ಹಾಲಲ್ಲಿ ಕಾಫಿ ಸೂಪರ್ ಆಗೋತೈತೆ ಫ್ರೆಂಡ್ಸ್. ಬೆಲ್ಲ ಕಾಯಿಸ್ರೆ ಇನ್ನೂ ಚೆನ್ನಾಗೋತೈತೆ. ಬೆಲ್ಲ ಐತೆ ನೆನ್ಪೇ ಆಗಲ್ಲ. ನಾನು ಹೂವು ಬಿಡ್ಸಕ್ ಹೋಗ್ತಾ ಇದ್ನಲ್ಲ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ, ನಾನು ಸ್ಕೂಲ್ಗೆ ಹೋಗಕ್ ಮುಂಚೆ ಒಂದ್ 8 ಗಂಟೆವರೆಗೂ, 6 ಗಂಟೆಯಿಂದ 8 ಗಂಟೆವರೆಗೂ ಹೂವು ಬಿಡ್ಸಕ್ ಹೋಗ್ತಾ ಇದ್ದೆ. ಶಾವಂತಿ ಹೂವ, ಬಟನ್ ರೋಸು, ಡೈರಾ, ಅದೇನೇನೋ ಹೂವ ನಮ್ ಕಡೆ ಬೆಳಿತಾರ ಹೂವ ಎಲ್ಲ. ಅವರು 7 ಗಂಟೆಗೆ, ನಾವು 5:30-6 ಗಂಟೆಗೆ ನಾವು ಹೂವು ಬಿಡ್ಸಕ್ ಹೋದ್ರೆ, ಅವ್ರು 6:30-7 ಗಂಟೆಗೆ ಕಾಫಿ ಮಾಡ್ಕೊಂಡ್ ಬರೋರಪ್ಪಿ. ಅವ್ರ ಮನೇಲಿ ಗಟ್ಟಿ ಹಾಲಪ್ಪಿ, ಬೆಲ್ಲ ಹಾಕ್ಬಿಟ್ಟು ಕಾಫಿ ಮಾಡೋರು. ಸೂಪರ್ ಆಗಿರ್ತಾ ಇತ್ತು, ಹೊಟ್ಟೆನೆ ತುಂಬೋಗ್ತಾ ಇತ್ತು ಅದ್ ಕುಡಿದ್ರೆ. ಇಷ್ಟೆಷ್ಟು ಚಿಕ್ಕ ಗ್ಲಾಸಲ್ಲೇ ಕೊಡ್ತಿದ್ರು ಕಾಫಿ. ಸೂಪರ್ ಟೇಸ್ಟ್ ಅಪ್ಪಿ. 2 ಅವರ್ ಹೂವು ಕುಯ್ತಿದ್ವಿ, 30 ರೂಪಾಯಿ ಕೊಡ್ತಿದ್ರು. ಅಷ್ಟೇನೆ ಅಂತೆ, ಅದೇ ದೊಡ್ಡದು ನಮ್ಗೆ. ಡೈಲಿ ಹೋಗ್ತಿದ್ದೆ, ಒಂದಿನ ಮಿಸ್ ಮಾಡಿದೆ. ವಾರಕ್ಕೊಂದ್ಸಲ ಮನೇಲಿ ಇಸ್ಕೊಳ್ಳೋರು, ನನ್ ಕೈಗೆ ಬರ್ತಿತ್ತು. ಸುಮ್ನೆ ಹೂವು ಕುಯ್ಯಕ್ ಹೋಗ್ತಿದ್ದೆ ಅಷ್ಟೇ, ನನ್ ಕೈ ಬರ್ತಿರ್ಲಿಲ್ಲ. ಏನಾದ್ರು ಬುಕ್ಸ್, ಪೆನ್ನು ಅದು ಇದು ಬೇಕಾದಾಗ ಇಸ್ಕೊಂಡ್ ನಾನು ತಗೊಬಿಡ್ತಿದ್ದೆ. ನನ್ ಬುಕ್ಸ್ ನನ್ ಸ್ಕೂಲ್ ಫೀಸ್ಗೆ ಹೋಗ್ತಿದ್ದ ಅರ್ಥ. ನಾನು ಚೆನ್ನಾಗಿತ್ತು ಅವಾಗ. ಈ ಸೀಸನ್ ಅಲ್ಲೇ ಫ್ರೆಂಡ್ಸ್, ಮಳೆಗಾಲದಲ್ಲೇ ನನ್ಗೆ ಶೀತ. ಆವಾಗ್ಲಿಂದಾನು ನನ್ಗೆ ಈ ತರ ಪ್ರಾಬ್ಲಮ್ ಇದೆ, ಉಸಿರಾಡೋದು ಪ್ರಾಬ್ಲಮ್. ಆದ್ರೂ ಹೋಗ್ತಿದ್ದೆ. ಚಿಕ್ಕ ವಯಸ್ಸಿಂದ ಅಂದ್ರೆ ಉಸಿರಾಟ ತೊಂದ್ರೆ ಐತಂದ್ರೆ ಮದ್ವೆ ಆಗ್ತಾ ಇರ್ಲಿಲ್ಲ ನನ್ನ. ಸುಮ್ಮನೆ ವೆರಿ ವೆರಿ ಕಾಪ ಮಾಡ್ಕೊಬಾರ್ದು. ಟೀ ಬೇಕೆ ಬಿಸ್ಕೆಟು? ಸುಮ್ಮನಾಗಂದ್ರೆ
ಸುಮ್ನೆ ಯಾಕಂತೀಯಪ್ಪಿ, ಆರೋಗ್ಯ ವಿಷಯದಲ್ಲಿ ಹಂಗ್ ಸುಮ್ನೆ ಅನ್ಬಾರ್ದು. ನಂಗೇನ ದೊಡ್ಡ ಪ್ರಾಬ್ಲಮ್ ಐತಾ? ದೊಡ್ಡ ಪ್ರಾಬ್ಲಮೇ ಇರ್ಲಿ, ಒಂದ್ಸಲ ಮದ್ವೆ ಆದ್ಮೇಲೆ ಅದ್ ಮುಗೀತು. ಏನೇ ಬಂದ್ರು ಗಂಡ ಹೆಂಡತಿ ನಿಭಾಯಿಸ್ಕೊಂಡು ಹೋಗ್ಬೇಕು. ದಿನ್ಗೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ, ನಿಂಗೆ ಹುಷಾರಿರ್ಲಿಲ್ಲ ಅವಾಗ 1 ವರ್ಷ ಅವ್ ಬಿಟ್ಬಿಟ್ಟು ಹೋಗ್ಬಿಟ್ಟು ನಾನು, ಇಲ್ಲ ಏನಕ್ಕಾದ್ರೂ ಮದ್ವೆ ಆದ್ನಾ ಅಂತ ಅನ್ನ ಯಾವತ್ತಾದ್ರು ಸುಮ್ನೇನೋ ಅನ್ಬಾರ್ದು ತಮಾಷೆಗೂನು ಅಂತ ವಿಷಯಗಳಲ್ಲಿ. ಅವಾಗ ನನ್ಗೆ ಏನ್ ಯೋಚನೆ ಬರ್ತಿದ್ ಗೊತ್ತಾ, ಮುಂದೆ ನನ್ಗೇನಾದ್ರು ಮತ್ತೇನಾದ್ರು ಆರೋಗ್ಯ ತೊಂದ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತೀಯಾ ಅಂತ ನನ್ಗೆ ಯೋಚನೆ ಬರ್ತೈತೆ. ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾನೇ ಸುಮ್ನೆ ಇರೋ ಮಗಳೇ ಅಲ್ಲ ಬಿಡು, ಜನ್ಮ ಜಾಲಾಡು ಫುಲ್ಲು. ನನ್ ಕೈಯಾಳಿ ಅಂದ್ಬಿಟ್ಟಾದ್ರೂ ನೀನ್ ಬಿಟ್ಬಿಟ್ಟು ಹೋಗಲ್ಲ ತಾನೆ ಪೇ. ಎಷ್ಟೇ ಕಷ್ಟ ಕೊಟ್ರು ಎಷ್ಟೇ ಹಿಂಸೆ ಆದ್ರೂ ನನ್ ಜೊತೆನೆ ಇರ್ಬೇಕು, ನಾನ್ ನಿನ್ ಜೊತೆನೆ ಇರ್ತೀನಿ. ತಲೆನೋ ಬಂತ ನಾನು ಇಷ್ಟೆಷ್ಟು ಮಾತಾಡಿದಕ್ಕೆ. ಈ ಕಾಫಿ ಕುಡಿದ್ರೆ ನಾನು ಊಟ ಮಾಡಲ್ಲ. ಅಪ್ಪಿ ಪಾನಿಪುರಿ ನೀರ್ ಕುಡಿದ್ಬಿಟ್ಟು ಕಾಫಿ ನೀರ್ ಕುಡಿದ್ರೆ ಏನಾಗಲ್ಲ ತಾನೆ? ಮಿಕ್ಸಿಂಗು ಕಿಕ್ಕಿಂಗು ಏನಪ್ಪಿ ಮುಡ್ತಾ ಇರೋದಕ್ಕೆ. ಅದಕ್ಕೆ ಮಕ್ಳಿರ್ಬೇಕು ಅನ್ನೋದು ಮನೇಲಿ ತಾನೆ. ನೋಡಿ ಎಷ್ಟು ಖುಷಿಯಾಗವ್ರೆ. ಬಾ ಸೂಪರ್ ಐತೆ ನೋಡಿ ಫ್ರೆಂಡ್ಸ್. ಪುಳಿಯೋಗರೆ ಪೌಡ್ರು, ಅದ್ರಲ್ಲೇ ಕಡಲೆ ಬೀಜ, ಕರಿಬೇವು ಎಲ್ಲ ಹಾಕಿರ್ತಾರೆ. ಸಕ್ಕತ್ತಾಗೈತೆ ಸ್ಮೆಲ್ ಮಾತ್ರ. ಇದು ಧನಿಯಾ, ಇದು ಖಾರದ ಪುಡಿ, ಇದು ಸಾಂಬಾರ್ ಪುಡಿ. ಸಾಂಬಾರ್ ಪುಡಿ ಜಾಸ್ತಿ ತಗೋಬೇಕಿತ್ತಪ್ಪಿ, ನಮ್ಗೆ ಸಾಂಬಾರ್ ಪುಡಿನೇ ಜಾಸ್ತಿ ಬೇಕಾಗೋದು. ನೀನ್ ತಗೋತಾ ಇದ್ದಲ್ಲ ನಾನು. ಏನಪ್ಪ ಪಂಚು? ಯಾರು ಹೇಳ್ಕೊಟ್ಟಿದ್ದಲ್ಲ? ನೋಡ್ರ ಹೆಂಗೈತ ಕತೆ. ಇವು ಮಸಾಲ ಫ್ರೆಂಡ್ಸ್, ನಾವಾಗ್ಲೇ ತಂದಿದ್ದು. ಈ ಮಸಾಲಾಗೋಸ್ಕರ 1 ತಿಂಗಳು ವೇಟ್ ಮಾಡಿದೀನಿ, ಅಲ್ಲೇ ತರಬೇಕು, ನನ್ಗೆ ಅಲ್ಲೇ ಬೇಕು ಅಂತ. ಇವನ್ನೆಲ್ಲ ಬಾಕ್ಸ್ ಹಾಕಿ ಪ್ಯಾಕ್ ಮಾಡ್ಬೇಕೀಗ. ಈ ತರ ಹಾಡುಗಳು ನೆನ್ಸ್ಕೊಂಡು ಲವ್ ಮಾಡಿ ಇವಾಗ ಅನ್ಭವಿಸ್ತಾ ಇರೋದು. ನಾನು ಐಡಿಯಾ ಕೊಟ್ಟೆ ಫ್ರೆಂಡ್ಸ್ ಚೆನ್ನಾಗಿ ಶಿವಾಗೆ. ಒಳ್ಳೆ ಕಡೆ ಹೆಣ್ಣು ನೋಡಿ ಮದುವೆ ಮಾಡ್ಕೋ, ಕಷ್ಟ ಸುಖಕ್ಕೆ ಹೆಂಡತಿ ಕಡೆಯವರು ಹೆಂಡತಿ ಮನೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ದೆ. ಮತ್ತೆ ಕೇಳಲಿಲ್ಲ. ಇವಾಗ ನೆಲಕ್ಕೆ ಕರಿತಾ ಕೂತೈತೆ ನರ್ಸರಿ ಒಳಗಡೆ. ಅಫ್ಕೋರ್ಸ್ ಶಿವನ್ ಬಿಟ್ಟು ಬೇರೆ ಯಾರೇ ನನ್ ಮದುವೆ ಮಾಡ್ಕೊಂಡಿದ್ರೆ ಅವ್ರ ಪರಿಸ್ಥಿತಿ ಇದೆ. ಯಾರ ಸಪೋರ್ಟ್ ಇಲ್ಲ ಸಾಯೋವರೆಗೂ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ನಾವು ಸ್ವಾಭಿಮಾನಿಗಳು, ಯಾರ ಸಪೋರ್ಟು ಬೇಡ. ಈ ತರ ಸಾಂಬಾರ್ ಪುಡಿಗಳು ಕಾಣಿಸ್ತಾ ಇರ್ಬೇಕು, ಅವ್ ಸೂಪರ್ ಆಗಿರ್ತೈತೆ. ಕಡಲೆ ಬೀಜ ನಾವು ಇಷ್ಟೊಂದು ಹಾಕೋರೆ. ಕಡಲೆ ಬೀಜ ಕಡಲೆಬೇಳೆ ನಾವ್ ಎಕ್ಸ್ಟ್ರಾ ಹಾಕೊಳಕ್ಕೆ ಇಲ್ಲ. ಯಾವಾಗ ಮಾಡ್ತಿಂತೀನೋ ಅನಿಸ್ತಿದ್, ಬಾಯಲ್ಲಿ ನೀರ್ ಬರ್ತೈತೆ ಪುಳಿಯೋಗರೆ ಸ್ಮೆಲ್ಲಿಗೆನೆ. ಸಕ್ಕದಾಗ ಮಾಡ್ತಾರೆ ಅವರು. ಐ ಥಿಂಕ್ ಅವರು ಅಯ್ಯಾರು. ಏನೋ ನನ್ ಮಲ್ಕೊಂಡ್ರೆ ಪುಳಿಯೋಗರೆ ಪೌಡರ್ ತಿಂತೀಯಾ, ಖಾರದ ಪುಡಿ ತಿಂತೀಯಾ? ಸಾಂಬಾರ್ ಪುಡಿ ಜಾಸ್ತಿ ಹೇಳ್ತಿಲ್ಲ ನೀ ಅಪ್ಪಿ, ನಿಂಗೆ ಗೊತ್ತಾಗಲ್ಲಪ್ಪಿ. ಸಾಂಬಾರ್ ಪುಡಿ ತಾನೇ ನಾವು ಜಾಸ್ತಿ ಮಾಡೋದು. ಸಂಸಾರ ಮಾಡೋರು ಯಾರು? ಸಂಸಾರ ಮಾಡೋರು ನಾನೇನೆ. ಮಿಲ್ಲೊಳಗೆ ಗೊತ್ತರೋದು ಯಾರು? ನಾನು ಫಸ್ಟ್ ಟೈಮ್ ಮಿಲ್ ನೋಡಿದಲ್ಲ, ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೆ ಏನೇನು ಹೆಂಗೈತೆ ಅಂತ. ಇವಾಗ ಈ ಸಾಂಬಾರ್ ಪುಡಿಲಿ ಹುಳ್ಳಿಕಾಳು ಹುಳಿ ಮಾಡುವಾ? ಓಕೆ ಫ್ರೆಂಡ್ಸ್, ಈ ಕೋಲ್ಡ್ ವಾತಾವರಣದಲ್ಲಿ ಈಟ್ ಐಟಮ್ಸ್ ತಿನ್ಬೇಕಲ್ಲ, ಹುಳ್ಳಿಕಾಳು ಹುಳಿ ಮಾಡ್ತೀನಿ. ಸೂಪರ್ ಆಗಿರ್ತೈತೆ. ಟಿವಿ ಇಲ್ಲ, ಎಷ್ಟು ಪ್ರಶಾಂತವಾಗೈತ ಮನೆ. ಫ್ರೆಂಡ್ಸ್, ಮೆಂತೆ ಸೊಪ್ಪು 1 ಕಟ್ ತಗೊಬಂದ್ವಿ. ಎಷ್ಟಪ್ಪ ಮೆಂತೆ? 1 ಸೊಪ್ಪು 1 ಕಟ್ಟ ನೋಡಿ. ಎಳೆ ಅಪ್ಪಿ, ಇದ್ರಲ್ಲಿ ಏನ್ ಮಾಡುವ? 20 ರೂಪಾಯಾ? ಏನ್ ಮಾಡುವ ಇದ್ರಲ್ಲಿ? ಬಿರಿಯಾನಿ ನಾಳೆ ಮಾಡ್ಲಾ? ಮೆಂತೆ ಬಿರಿಯಾನಿ ಸೂಪರ್ ಆಗೋದಿದೆ. ಮೆಂತೆ ಪಲಾವ್ ಚೆನ್ನಾಗಿರ್ತೈತೆ ತಾನೆ? ನಿಂಗೆ ಇಷ್ಟ ತಾನೆ? ಅಪ್ಪಿ ಮೊಟ್ಟೆ ಫ್ರೈ ಮಾಡಪ್ಪಿ, ಇದ್ರಲ್ಲಿ ಸೂಪರ್ ಆಗಿರ್ತೈತೆ. ಅದನ್ನ ಜೋರಾಗಿ ಕೇಳ್ತಿದ್ಯಾ? ನಾಳೆ ಮಂಗಳ್. ಪೂಜೆ ಮಾಡಿಲ್ಲ ಇವತ್ತು, ಪೂಜೆ ಮಾಡ್ಲಿಲ್ಲ. ಎಲ್ಲಿ ನನ್ ಕೈ ಕಾಲಿ ಈ ಪರಿಸ್ಥಿತಿ ಇಲ್ಲ ಐತೆ. ನಮ್ ಫ್ರೆಂಡ್ಸ್ಗೆ ನಾನು ಇಷ್ಟು ಖುಷಿಯಾಗಿರ್ತೀನಲ್ಲ, ನನ್ಗೇನು ರೋಗ ಇಲ್ಲ ಅನ್ಕೊಂಡ್ರೆ ಅಲ್ಲಿ ನೋಡಿದ್ರೆ ನನ್ ಪರಿಸ್ಥಿತಿ ನನಗೆ ಗೊತ್ತು. ನಿಜ ಫ್ರೆಂಡ್ಸ್, ವಿಡಿಯೋ ಆನ್ ಮಾಡಿದ್ರೆ ಏನು ಗೊತ್ತಾಗಲ್ಲ ನನ್ಗೆ. ವಿಡಿಯೋ ಅಪ್ ಮಾಡಿದ್ರೆ ಶಿವನ್ ಕೇಳಿ ಸಪ್ಪಕ್ಕಾಗ್ಬಿಡ್ತೀನಿ ಫುಲ್ಲು. ಅಂದ್ರೆ ಯೋಚನೆ ಮಾಡಲ್ಲ ವಿಡಿಯೋ ಮಾಡ್ಬೇಕಾರೆ.
ಅಯ್ಯೋ ನಮ್ ಕೈ ನೋವು ಕಾಲ್ ನೋವು ಅಂತೆಲ್ಲ ಆರಾಮಾಗಿ ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ವಿಡಿಯೋ ಆಫ್ ಮಾಡಿದ್ರೆ ಅವಾಗ ಒಂದೊಂದೇ ನೋವುಗಳೆಲ್ಲ ನೆನಪಾಗ್ತವೆ. ಬಾಪ ಕೆಳಗೆ ಕೂತೋ ಬಾ, ಬೆಳ್ಳುಳ್ಳಿ ಬಿಡಿಸ್ಕೊಡ್ ಬಾಪ. ಅಪ್ಪಿ ಪಾನಿಪುರಿ ಏನ್ ಮಾಡಿದಪ್ಪಿ ಹುಡುಗ, ಸೂಪರ್ ಆಗಿತ್ತು. ಕೊಳಸಿದ್ರು ಹಂಗಿಂಗ್ ಹೇಳ್ಬೇಡಪ್ಪಿ, ತಿಂದಿರೋದೆಲ್ಲ ವಾಪಸ್ ಬಂದ್ಬಿಡ್ತೈತೆ. ಇಲ್ಲ ಬಿಡು, ಆಲ್ರೆಡಿ ಹೊಟ್ಟೆನಲ್ಲಿ ಜೀರ್ಣ ಆಗ್ಬಿಟ್ಟೈತೆ. ಇಲ್ಲ ಹುಡುಗ ನೀಟಾಗಿ ಹೈಜಿನಿಕ್ ಆಗ ಅವನೇ ತಾನೆ, ಹೈಜಿನಿಕ್ ಯಾವ ಹೆಂಗೋ ಅವನೇ ತಾನೆ ನೀಟಾಗಿ. ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದೆ. ಒಂಚೂರು ಎಕ್ಸ್ಪ್ರೆಷನ್ ಇಲ್ಲ. ಥ್ಯಾಂಕ್ ಯು ಭಯ್ಯ, ಸೂಪರ್ ಆಗಿತ್ತು ಪಾನಿಪುರಿ ಅಂದ್ರೆ ಏನು ಎಕ್ಸ್ಪ್ರೆಷನ್ ಇಲ್ಲ, ಹಿಂಗೆ ಅವನೇ ಸಪ್ಪೆ ಮುಗ್ತವನು. ಅಪ್ಪಿ ನಾವೆಲ್ಲ ಹೆಣ್ಮಕ್ಳು ಯಾರಿಗ್ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಒಬ್ರಿಗೆ ಮರ್ಯಾದೆಯಿಂದ ಮಾತಾಡ್ಸ್ತೀವಿ. ಯಾರು ಹೇಳಪ್ಪಿ? ಪಾನಿಪುರಿ ಮಾರೋರ್ಗೆ ಭಯ್ಯ ಅಂತೀವಿ. ಅವ್ರು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ಅವ್ರಿಗಿರೋ ಮರ್ಯಾದೆ, ಅವ್ರು ಕೊಡೋ ಮರ್ಯಾದೆ ನಾವ್ ಯಾರಿಗೂ ಕೊಡಲ್ಲ. ನಿಜ ಅಲ್ವಾ ಫ್ರೆಂಡ್ಸ್? ಎಷ್ಟು ಕೊಟ್ಟೆ ಅಪ್ಪಿ ಪಾನಿಪುರಿಗೆ? 20 ರೂಪಾಯಿಗ ಬರೀ ಇದೇ ಕೊಟ್ಟ ಹುಡ್ಗ, ಲಾಸ್ಟ್ ಅಲ್ಲಿ ಒಂದ್ ಸುಕ್ಕ ಕೊಟ್ಟ. ಅಪ್ಪಿ ಇದೆಲ್ಲ ನೋಡ್ತಿದ್ರೆ ಈ ಕೆಲ್ಸ ಎಲ್ಲ ಸುಮ್ನೆ ಬಿಟ್ಬಿಟ್ಟು ನಾವ್ ಒಂದ್ ಪಾನಿಪುರಿ ಅಂಗಡಿ ಹಾಕೊಳ್ಳೋದು ಬೆಸ್ಟ್. ಒಳ್ಳೆ ವ್ಯಾಪಾರ ಅಪ್ಪಿ ತಾನೆ. ಓಡಲ್ಲ ಯಾಕೆ? ಹುಡ್ಗ ಹುಡುಗಿರೆಲ್ಲ ಪಾನಿಪುರಿ ಅಂಗಡಿಗಳ ಹತ್ರನೇ ಇರ್ತಾರೆ. ಒನ್ ಟೈಮ್ ಆಗಿರೋದ್ರಿಂದ ಚಿಕ್ಕದೊಂದು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಮಾಡ್ಕೊಳ್ತಾ ಇದ್ವಿ ಫ್ರೆಂಡ್ಸ್. ರುಬ್ಬಿ ಮಾಡ್ಕೊಳ್ತಲ್ಲ, ರುಬ್ದೇನೆ ಹುಳಿ ಕಾಳುಳಿ ಮಾಡ್ಬಿಟ್ಟು ತೆಳ್ಳಗೆ ಒಂದ್ ಸ್ವಲ್ಪ ಹೇಳ್ತಾರೆ ಬಾಯಲ್ಲಿ ನೀರ್ ಬರ್ತದೆ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿ ಹಾಕ್ಬಿಟ್ಟು ಆ ತಿಳಿ ಸಾರು ಇರ್ತೈತಲ್ಲ ಅದನ್ನ ಕುಡೀರಿ. ಯಾರಿಗಾರ ಶೀತ ನೆಗಡಿ ಇದ್ರೆ ಒಂದೇ ನೈಟ್ ಮಾಡಿ ಕುಡ್ದ್ಬಿಟ್ಟು ಬೆಳಗ್ಗೆ ಎದ್ದೊಳಿ, ನಿಮ್ ನೆಗಡಿ ಶೀತ ಕೆಮ್ಮು ಎಲ್ಲ ಮಾಯ ಆಗ್ಬಿಟ್ಟಿರ್ತೈತೆ. ಅಷ್ಟು ಪವರ್ಫುಲ್ ಹುಳಿ. ಬೇಸಿಗೆಯಲ್ಲಿ ತಿಂದ್ರೆ ಅಷ್ಟೇ ಡೇಂಜರ್. ಅದಕ್ಕೆ ಮಳೆಗಾಲದಲ್ಲಿ ಮಾತ್ರ ಹುಡುಕೊಂಡ್ ಮಾಡ್ತೀನಿ ಹುಳಿಯ. ಬಾಣ್ಲಿ ಇಟ್ಕೊಂಡು ಹುರುಳಿಕಾಳು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುರುಳಿಕಾಳು ಜಾಸ್ತಿನೇ ಎತ್ಕೊಂಡಿದ್ದೀನಿ. ಹುರುಳಿಕಾಳು ಹುಳಿಗೆ ಆಗಲಿ, ಕಡಲೆಕಾಳು ಹುಳಿ, ಅವರೆಕಾಳು ಹುಳಿ ಯಾವ ಸಾಂಬಾರ್ಗೂ ಕಾಳು ಜಾಸ್ತಿ ಹಾಕೋಬಾರ್ದು, ಚೆನ್ನಾಗಿರಲ್ಲ. ನಾನು ಯಾಕೆ ಜಾಸ್ತಿ ಹುರ್ಕೊಳ್ತೀನಿ ಅಂದರೆ ಶಿವಾಗ ಕೊಡೋಕ್ಕೆ. ಚಿಕ್ಕ ವಯಸ್ಸಲ್ಲಿ ನಮಗೆ ಕಾಳು ಹುರಿಬೇಕಾದ್ರೆ ಕೊಡ್ತಿದ್ರು. ಅದೇ ಸ್ನ್ಯಾಕ್ಸ್ ನಮಗೆ ಚಳಿಗಾಲದಲ್ಲಿ ಸೂಪರಾಗಿರ್ತಿದೆ. ಬಿಸಿ ಕಾಳುಗಳು ತಿಂತಾಯಿದ್ರೆ ಅದು ನೆನಪಾದಾಗೆಲ್ಲ ನಾನು ಶಿವಾಗೆ ಕಾಳು ಕೊಡ್ತಾ ಇರ್ತೀನಿ. ಆಮೇಲೆ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಈರುಳ್ಳಿ ಹಾಕಿ, ಕರ್ಬೇವು ಸೊಪ್ಪಿತ್ತು ಹಾಕೋದು ಮರೆತ್ಕೊಂಡೆ. ಸಿಂಪಲಾಗಿ ಒಂದು 5 ನಿಮಿಷಕ್ಕೆ ಆಗೋ ಸಾಂಬಾರು ಇದು, ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹುಳಿ ಟೊಮೊಟೊ ಹಾಕ್ಕೊಂಡ್ರೆ ಹುಳಿ ಸಾಂಬಾರುಗಳಿಗೆ ಸೂಪರಾಗಿರುತ್ತೆ, ತಿಳಿ ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ರಸ ಹಾಕ್ಕೋಬೇಕು. ಹುಳಿ ಸಾರುಗಳಿಗೆ ಜಾಸ್ತಿ ಹುಳಿ ಆಗ್ಬಿಟ್ರು ಚೆನ್ನಾಗಿರಲ್ಲ. ಹಂಗಾಗಿ ಸ್ವಲ್ಪ ಹಾಕ್ಕೊಂಡು ಸಾಂಬಾರು ಪುಡಿ, ಹೊಸ ಸಾಂಬಾರು ಪುಡಿ ತಂದಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಗಮ್ ಅಂತ ಇತ್ತು, ಬಾಯಲ್ಲಿ ನೀರು ಬರೋ ಥರ ಸ್ಮೆಲ್ಲು. ಹುಣಸೆ ಹಣ್ಣು ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ಬಿಡೋಣ ಅನ್ನೋಷ್ಟು ಆಗ್ತಿತ್ತು. ಉಪ್ಪಾಕಿ ಮಿಕ್ಸ್ ಮಾಡಿಕೊಂಡು ಇದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ರುಬ್ಬಿನೂ ಮಾಡ್ಕೋಬೋದು. ರುಬ್ಬಿ ಮಾಡ್ಕೋಬೇಕಾದ್ರೆ ಈಗೆಲ್ಲ ಒಗ್ಗರಣೆ ಮಾಡ್ಕೊಂಡ್ವಲ್ಲ ಅದನ್ನೆಲ್ಲ ರುಬ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಹುರುಳಿಕಾಳು ಹಾಕ್ಕೊಳ್ಳೋದು ಅಷ್ಟೇ. ಅದು ಒಂದು ಸಲ ಶೇರ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಕುದಿ ಬರ್ಬೇಕಾದ್ರೆ ಹುರುಳಿಕಾಳು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಇದನ್ನು ಬೇಯಿಸೋಕೆ ಹೋಗ್ಬಾರ್ದು. ನಮ್ಮ ಕಡೆ ಇದನ್ನು ಬೇಯಿಸಲ್ಲ, ಕೆಲವ್ರ ಕಡೆ ಬೇಯಿಸ್ತಾರಂತೆ. ಹಿಂಗೆ ತಿಂದರೆ ಚೆನ್ನಾಗಿರ್ತೈತೆ ಮುದ್ದೆ ಜೊತೆಗೆ. ಹುರುಳಿ ಅನ್ನದ ಮುದ್ದೆ. ಬೆಳಗ್ಗೆ ಶಿವ ಅನ್ನ ಮಾಡ್ಬಿಟ್ಟಿದ್ದಲ್ಲ ಫ್ರೆಂಡ್ಸ್, ಅನ್ನ ವೇಸ್ಟ್ ಆಗ್ತೈತೆ ಅಂದ್ಬಿಟ್ಟು ಮುದ್ದೆ ಸಾರು. ಶಿವಕುಮಾರ್ಗೆ ಫೇವ್ರೇಟ್. ಸ್ವಲ್ಪ ಹುಳಿ ಜಾಸ್ತಿ ಮಾಡಿದೆ ಅಪ್ಪಿ, ನಂಗೆ ಹುಳಿಯಾಗಿ ತಿನ್ಬೇಕು ಅನ್ನಿಸ್ತು. ಶಿವ ಹುಳಿ ಇಷ್ಟ ಆಗಲ್ಲ ಫ್ರೆಂಡ್ಸ್. ಸರಿ ಆಯ್ತಾ ಹುಳಿ? ಮತ್ತೆ ಏನಪ್ಪಿ ಖಾರ ಜಾಸ್ತಿನಾ? ಬಿಡು, ನೆಕ್ಸ್ಟ್ ಟೈಮ್ ಇಂದ ಕಮ್ಮಿ ಹಾಕೊಳ್ತೀನಿ. ಫಸ್ಟ್ ಟೈಮ್ ಮಾಡಿದಲ್ಲ ಸಾಂಬಾರ್ ಪುಡಿ. ಖಾರ ಜಾಸ್ತಿ ಇದ್ರೆ ಜಾಸ್ತಿ ದಿನ ಬಳಕೆ ಬರ್ತೈತಾನಪ್ಪಿ. 1 ಸ್ಪೂನ್ ಹಾಕೋಬೇಕು ಇನ್ಮೇಲೆ. 2 ಮುದ್ದೆ ತಿಂತೀನಾ? ಒಟ್ಟೊಳಗೆಲ್ಲ ಪಾನಿಪುರಿ, ಟೀ, ಕಾಫಿ, ಚಿಕನ್ ಹುರುಳಿ ಕಾಳನ್ನೇ ಕೋಳಿ ಕಾಳು ಅನ್ಕೊಂಡ್ ತಿಕ್ಕೋಪಿ. ಅಲ್ಲಪ್ಪಿ, ಹುರುಳಿ ಕಾಳು ತಿಂದ್ರೆ ಕಿಡ್ನಿ ಸ್ಟೋನ್ ಕರೆಕ್ಟ್ ಐತಂತೆ ಫ್ರೆಂಡ್ಸ್. ನೋಡಿದ್ರೆ ಹುರುಳಿ ಕಾಳಲ್ಲೇ ಹುರುಳಿ ಕಲ್ಲು ಒಂದಾರ ಒಂದ್ ಸಿಗ್ತೈತೆ ಕಲ್ಲು. ಎಂತ ಮಾಯ ನಿಜ ಫ್ರೆಂಡ್ಸ್. ಕಿಡ್ನಿ ಸ್ಟೋನ್ ಇರೋರು ಹುರುಳಿ ಕಾಳನ್ನ ಹುರ್ಕೊಂಡು ಆಗಾಗ ತಿಂತಾರೆ. ಕಿಡ್ನಿಲಿ ಸ್ಟೋನ್ ಕರಗುತ್ತಂತೆ. ತಿನ್ನೋದು ನಾನು ನೋಡಿದೀನಿ ಕಿಡ್ನಿ ಸ್ಟೋನ್ ಇರೋರು, ಅದಕ್ಕೆ ಹೇಳಿದೆ ಫ್ರೆಂಡ್ಸ್. ನೀರ್ ಜಾಸ್ತಿ ಕುಡೀರಿ. ಈ ಮಳೆಗಾಲದಲ್ಲಿ ನೀರ್ ಸೇರಲ್ಲ. ಕಾಯಿಲೆ ಬಂದವ್ರಿಗೆ ಹೆಂಗ್ ಊಟ ಸೇರಲ್ವೋ ಹಂಗೆ ಮಳೆಗಾಲದಲ್ಲಿ ನೀರ್ ಸೇರಲ್ಲ. ನೆನ್ಸ್ಬಿಟ್ಟು ಬೆಳಗ್ಗೆಗೆ ಮೊಳಕೆ ಕಟ್ಟಿ ಸ್ವಲ್ಪನೇ ಕಟ್ಟಬೇಕು. ಈಗ ವಿಶಿಂಗ್ ಟೈಮ್. ಖುಷಿ ನೆನ್ನೆ ಬರ್ತಡೇ ಇತ್ತು. ಸಾರಿ ಫಾರ್ ಲೇಟ್ ವಿಶಸ್.
ಅಂದ್ರೆ ಬರ್ತಡೇ ಒಂದಿನ ಮುಂಚೆ ನನ್ಗೆ ಹೇಳಿದ್ರೆ ನಾನು ಬರ್ದಿಟ್ಕೊಂಡು ವಿಶ್ ಮಾಡ್ತೀನಿ. 1 ವಾರ 2 ವಾರ ಹಿಂದೆ ಹೇಳಿದ್ರೆ ನಾನು ಮರ್ತೋಗ್ತೀನಿ. ಹಂಗಾಗಿ ಸಾರಿ ಫಾರ್ ಲೇಟ್ ವಿಶಸ್. ಹ್ಯಾಪಿ ಬರ್ತ್ಡೇ. ಸಾನ್ವಿಗೆ ಟೆಸ್ಟ್ ಇದೆಯಂತೆ. ಕಾಮಿಡಿ ಅಂದ್ರೆ ಇದು 2ನೇ ಕ್ಲಾಸ್ ಮಗು. ಆಲ್ ದ ಬೆಸ್ಟ್. 2ನೇ ಕ್ಲಾಸ್ ಮಗು ಆದ್ರೂ ಅದಕ್ಕೆ ಎಷ್ಟು ಟೆನ್ಷನ್ ಇರುತ್ತೆ ಗೊತ್ತಾ? 10ನೇ ಕ್ಲಾಸ್ ವರ್ಗೂ ಇರಲ್ಲ ಅಷ್ಟು ಟೆನ್ಷನ್. ಚಿಂಟು ಹ್ಯಾಪಿ ಬರ್ತ್ಡೇ. ಬೀಡಾ ಸಿಸ್ಟರ್ ಹ್ಯಾಪಿ ಬರ್ತ್ಡೇ. ರುಚಿತ್ ಹಾಯ್. ಅಮರೇಶ್ ಲಾವಣ್ಯ ಸಿಸ್ಟರ್ 16ಕ್ಕೆ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಶೈಲಾ ಅವ್ರದ್ದು 18ಕ್ಕೆ. ಶೈಲಾ ಅವ್ರ ಮಗಂದು 18ಕ್ಕೆ ಬರ್ತ್ಡೇ. ಅವ್ರ ಮಗನ ಹೆಸರೇ ಹೇಳಲಿಲ್ಲ. ಹ್ಯಾಪಿ ಬರ್ತ್ಡೇ. ಧನು 18ಕ್ಕೆ ಬರ್ತ್ಡೇ. ನೇತ್ರ ಸಿಸ್ಟರ್ ಹಾಯ್. ಚೆನ್ನೈ ಸಿಸ್ಟರ್ ಹಾಯ್. ಸುದೀಕ್ಷಾ ಹಾಯ್. ಪವಿ ರಶ್ಮಿ ಸಿಸ್ಟರ್ ಹಾಯ್. ಕವಿತಾ 19ನೇ ತಾರೀಕು ಬರ್ತಾಳೆ. ಅವ್ರ ಮಗಂದು ಬರ್ತಾಳೆ. ಎಲ್ರು ನಮ್ ಮಗನ್ ವಿಶ್ ಮಾಡಿ ಅಂತಿದ್ರೆ ಮಕ್ಳ ಹೆಸರು ಮರಿತಾ ಇದ್ದೀರಾ? ಹ್ಯಾಪಿ ಬರ್ತ್ಡೇ. ದಿವ್ಯಾ ಸಿಸ್ಟರ್ ಹಾಯ್. ರಿದಾನ್ಯ 17ಕ್ಕೆ ಬರ್ತಾಳೆ. ಹ್ಯಾಪಿ ಬರ್ತ್ಡೇ. ಎಲ್ರಿಗೂ ವಿಶ್ ಹ್ಯಾಪಿ ಬರ್ತ್ಡೇ. ಎಲ್ರಿಗೂ ಹಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಗುಡ್ ನೈಟ್. ಬಾಯ್.